ಸಿ ಎಸ್ ಕೆ ಟೀಮ್ ಇಂದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ. ಆದ್ರೆ ಈ ಒಂದು ಅಪ್ಡೇಟ್ಸ್ ನ ಸ್ಟ್ರೈಟ್ ಅವೇ ಓಪನ್ ಆಗಿ ಮಾತಾಡ್ತೀನಿ. ಆದ್ರೆ ಸಿ ಎಸ್ ಕೆ ಫ್ಯಾನ್ಸ್ ನೀವು ಆಮೇಲೆ ಕಮೆಂಟ್ ಬಾಕ್ಸ್ ಬಂದ್ ಕಿಸಿ ಬ್ಯಾಡ್ ಕಮೆಂಟ್ಸ್ ಮಾತ್ರ ಮಾಡಕೋಬೇಡಿ. ಯಾಕಂದ್ರೆ ನಾನು ಏನೇ ಪಾಯಿಂಟ್ಸ್ ಇದ್ರೂ ಓಪನ್ ಆಗಿ ಮಾತಾಡ್ತೀನಿ. ಆ ಒಂದು ಪಾಯಿಂಟ್ಸ್ ಅಲ್ಲಿ ನಿಜ ಇರುತ್ತೆ. ಅದು ಯಾರು ನನ್ನ ವಿಡಿಯೋಸ್ ನ ಫಾಲೋ ಮಾಡ್ತಾರೆ ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಗೊತ್ತಿರೋದು. ಸೊ ಹಾಗಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಇದಾವೆ, ಮೇ ಬಿ ಕೆಲವೊಬ್ರು ಸರ್ಪ್ರೈಸ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇದ್ದೇನೆ. ಆದ್ರೆ ಕೆಲವೊಬ್ರು ವಿಡಿಯೋಸ್ ನೋಡ್ತಿದ್ದೀರಾ, ಆದ್ರೆ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸೊ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇದೇನೋ ಅಮೌಂಟ್ ಹೋಗಲ್ಲ, ಫ್ರೀ ಇರುತ್ತೆ. ಸೊ ಮಾಡಿಬಿಡ್ರಿ, ಏನಾಗಲ್ಲ. ಸ್ಮಾಲ್ ಯೂಟ್ಯೂಬರ್ ಇದೀನಿ, ನಿಮ್ಮ ಸಪೋರ್ಟ್ ಬೇಕಷ್ಟೇ. ನೋಡ್ರಿ, ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. CSK ಟೀಮು ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಬೇಕಾದ್ರೆ ಹೆಡ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡಿದ್ಮೇಲೆ ಅವರು ಡಿಸ್ಕಷನ್ ಮಾಡ್ತಾರೆ ಅಂತೇಳಿ. ಆದ್ರೆ ಹೆಡ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡ್ತಿದ್ರೆ ಇವತ್ತು ಅಥವಾ ನಾಳೆ ಸೂನು ಇನ್ಫಾರ್ಮೇಶನ್ ಬರುತ್ತೆ. ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್. ಅದೇ ಒಂದು ವರ್ಕ್ ಅಲ್ಲಿ ಬಿಸಿ ಇದಾರೆ CSK ಮ್ಯಾನೇಜ್ಮೆಂಟ್. ಯಾರಾಗ್ತಾರೆ ಹೆಡ್ ಕೋಚ್, ಸಾಕಷ್ಟು ಡೌಟ್ಸ್ ಇದಾವೆ. ಆದ್ರೆ CSK ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ನ ಹಾಕಿದ್ದಾರೆ. ಆ ಒಂದು ಹಿಂಟ್ ನ ಪ್ರಕಾರ, ನನ್ನ ಪ್ರಕಾರ ಡೆಫಿನೆಟ್ ಆಗಿ ಬ್ರೆಂಡನ್ ಮೆಕ್ಕಲಮ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಬಹುದು ಆಸ್ ಎ ಹೆಡ್ ಕೋಚ್ ಆಗಿ. ಸೊ ಅದು ಯಾವ ಹಿಂಟು ನಾನಿಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೀವೇ ಗೆಸ್ ಮಾಡಿ. ಒಂದು ಸ್ಕೋರ್ ಕಾರ್ಡ್ ಹಾಕಿದರೆ ಆ ಒಂದು ಸ್ಕೋರ್ ಕಾರ್ಡ್ ಪ್ರಕಾರ ನನ್ನದ್ರದನ್ನು ಅದು ಬ್ರೆಂಡನ್ ಮೆಕ್ಕಲಮೆ. ಅದು ಅಗೇನ್ಸ್ಟ್ SRH ಈ ಒಂದು ಮ್ಯಾಚ್ ವಿರುದ್ಧ ಒಂದು ಬಿಗ್ 100 ನ ಮಾಡಿದ್ರು. ಅದು ಯಾರಪ್ಪ ಅಂದ್ರೆ ಅದೇ ಬ್ರೆಂಡನ್ ಮೆಕ್ಕಲಮ್. ಅದು ಗೊತ್ತಿರದೆ CSK ಫ್ಯಾನ್ಸ್ ಈಸಿಯಾಗಿ ಗೆಸ್ ಮಾಡ್ತೀರಾ. ಸೊ ಈ ಟೈಮಲ್ಲಿ ಈ ಒಂದು ಪೋಸ್ಟ್ ಹಾಕೋಕೆ ಒನ್ ಆಫ್ ದಿ ಮೇನ್ ರೀಸನ್ ಅವರು ಹೆಡ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಮೇ ಬಿ ಈ ಒಂದು ಸ್ಕೋರ್ ಕಾರ್ಡ್ ನ ಪ್ರಕಾರ ಬ್ರೆಂಡನ್ ಮೆಕ್ಕಲಮ್ ಆಗಿರಬಹುದು ಅಷ್ಟೇ. ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಸೊ ಹೆಡ್ ಕೋಚ್ ಆಗಿ ಬರೋಬ್ಬರಿ 4 ರಿಂದ 5 ಆಪ್ಷನ್ಸ್ ಅವೈಲೇಬಲ್ ಇದಾವೆ. ಆ ಒಂದು ಲಿಸ್ಟ್ ನಾನು ಶೋ ಮಾಡ್ತೀನಿ. ಒಂದೊಂದು ಹೆಡ್ ಕೋಚ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್, CSK ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಒಂದು ಹೆಡ್ ಕೋಚ್ಗೆ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಈ ಒಂದು ಹೆಡ್ ಕೋಚ್ ಖುದ್ದು MS ಧೋನಿ ಅವರ ಮಾತನ್ನು ಕೇಳಬೇಕು. ಫುಲ್ ಪವರ್ ನ MSD ಅವರಿಗೆ ಕೊಡ್ತಾ ಇದ್ದಾರೆ. ಅವರು ಏನಂತಾರೆ ಅದನ್ನ ಫಾಲೋ ಮಾಡಬೇಕು ಮುಂದೆ ಬರುವಂತಹ ಹೆಡ್ ಕೋಚ್ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಹಾಗಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನಿಮಗೆ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಓಕೆ, ಒಬ್ಬ ಹೆಡ್ ಕೋಚ್ ಆಗಿ ಬರುವಂತಹ ಪ್ಲೇಯರು MSD ಅವರ ಮಾತನ್ನು ಕೇಳಬೇಕು. ಯಾಕೆ ಕೇಳಬೇಕು? ಯಾಕೆ MSD ಅವರ ಮಾತು ಕೇಳಬೇಕಾದ್ರೆ ಖುದ್ದು MS ಧೋನಿ ಅವರಿಗೆ ನೀವು ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲ್ಲ? ಯಾಕೆ ಮಾಡಂಗಿಲ್ಲ? ಈಗ ಒಬ್ಬ ಹೆಡ್ ಕೋಚ್ ಆಗಿ ಬರ್ಬೇಕಾದ್ರೆ ಅವ್ರದ್ದೇ ಆದಂತಹ ಒಂದು ರೂಲ್ಸ್ ಇರ್ತವೆ, ಅವ್ರದ್ದೇ ಆದಂತಹ ಒಂದು ಡ್ರೀಮ್ ಇರುತ್ತೆ. ನಾವು ಇಂಥ ಪ್ಲೇಯರ್ಸ್ಗೆ ಪಿಕ್ ಮಾಡಬೇಕು, ಇಂಥವ್ರಿಗೆ ನಾವು ಪ್ಲೇಯಿಂಗ್ ಎಲೆನಲ್ಲಿ ಪಿಕ್ ಮಾಡಬೇಕು, ಇಂಥ ಒಂದು ಸ್ಟ್ರಾಟಜಿಕ್ ಮಾಡಬೇಕು ಅಂತೇಳಿ. ಆದ್ರೆ MS ಧೋನಿ ಅವರ ಮಾತನ್ನು ಕೇಳಬೇಕಾದ್ರೆ ಯಾಕೆ ನೀವು ಸ್ಟ್ರೈಟ್ ಅವೇ ನೀವು MSD ಅವರಿಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ? ಯಾಕೆ? ಈಗ ಒಬ್ಬ ಹೆಡ್ ಕೋಚ್ ಆಗಿ MS ಧೋನಿ ಅವರ ಮಾತನ್ನು ಕೇಳಬೇಕಂದ್ರೆ ಹೆಡ್ ಕೋಚ್ಗೆ ಏನು ವ್ಯಾಲ್ಯೂ ಇರುತ್ತೆ? ಪಾಯಿಂಟ್ ಅಲ್ವಾ? ಸೊ CSK ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ನೀವೇನಂತೀರಿ ಇದ್ರ ಬಗ್ಗೆ? ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಬಟ್ ನಾನಂತೂ ಇದಕ್ಕೆ ಕಂಪ್ಲೀಟ್ ಆಗಿ ಅಗ್ರಿ ಮಾಡಂಗಿಲ್ಲ. ಒಬ್ಬ ಹೆಡ್ ಕೋಚ್ಗೆ ಅವ್ರದ್ದೇ ಆದಂತಹ ರೂಲ್ಸ್ ಏನು ರೆಗ್ಯುಲೇಷನ್ ಇರ್ತವೆ, ಅವ್ರದ್ದೇ ಆದಂತಹ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಈ ಟೈಮಲ್ಲಿ ಒಬ್ಬ ಹೆಡ್ ಕೋಚ್ ಆಗಿ ಬಂದಂತಹ ಆ ಕ್ಯಾರೆಟ್ ನ MSD ಅವರ ಮಾತನ್ನು ಕೇಳಬೇಕಂದ್ರೆ ಯಾವ ನ್ಯಾಯ ಇದು? ಸೊ ನೀವೇ ಕಮೆಂಟ್ಸ್ ಮಾಡಿ. ನಾನಂತರೂ ಐ ಆಮ್ ನಾಟ್ ಹ್ಯಾಪಿ ಈ ಒಂದು ನಿರ್ಧಾರ. ಅದು ಅಫಿಷಿಯಲ್ ಆಗಿ ಇನ್ನು ನಮಗೆ ಸಿಕ್ಕಿಲ್ಲ, ಜಸ್ಟ್ ರಿಪೋರ್ಟ್ಸ್ ಮಾತ್ರ ಸರ್ಪ್ರೈಸ್ ಆಗ್ತಿದ್ದಾವೆ. ಈ ತರ ಅಂತೇಳಿ MSD ಅವರ ಮಾತು ಕೇಳಬೇಕು ಬಂದಂತಹ ಹೆಡ್ ಕೋಚ್ ಅಂತೇಳಿ. ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಬ್ರೆಂಡನ್ ಮೆಕ್ಕಲಮ್ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ಏನಾಗುತ್ತೆ? ಫಸ್ಟ್ ನಾವು ನೆಗೆಟಿವ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಪಾಸಿಟಿವ್ ಬಗ್ಗೆ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ದ ನೆಗೆಟಿವ್ ಇಫ್ ಸಪೋಸ್ ಬ್ರೆಂಡನ್ ಮೆಕ್ಕಲಮ್ ಹೆಡ್ ಕೋಚ್ ಆಗಿ ಬಂದ್ರೆ? ನೆಗೆಟಿವ್ ಏನಂತ ಅಂದ್ರೆ, ಜಸ್ಟ್ ಥಿಂಕ್ ಮಾಡಿ, IPLಗೆ ಒಬ್ಬ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಟ್ರೆ, ನಾನು ಜಸ್ಟ್ CSK ಟೀಮ್ ಬಗ್ಗೆ ಅಷ್ಟೇ ಆಯ್ತಲ್ಲ, ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್, ಈ ಒಂದು ಟೂರ್ನಮೆಂಟ್ಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ಬರೋಬ್ಬರಿ 1 ಇಯರ್ ನಲ್ಲಿ ಅಂದ್ರೆ 12 ತಿಂಗಳಲ್ಲಿ
10 ತಿಂಗಳ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು ಅವ್ರದೇ ಆದಂತಹ ಒಂದು ಫ್ರಾಂಚೈಸ್ಗೆ. ಫಾರ್ ಎಕ್ಸಾಂಪಲ್ ಬ್ರೆಂಡನ್ ಮೆಕಲಮ್ CSK ಆಸ್ ಎ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಟ್ರೆ ಬರೋಬ್ಬರಿ 10 ತಿಂಗಳ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ. ಸ್ಟ್ರಾಟಜಿಕ್ ಏನ್ ಮಾಡಬೇಕು, ಯಾವ ಪ್ಲೇಯರ್ ಪಿಕ್ ಮಾಡಬೇಕು, ಯಾವ ಪ್ಲೇಯರ್ ನಾವು ರಿಟರ್ನ್ ಮಾಡಬೇಕು, ಯಾವ ಪ್ಲೇಯರ್ ನಾವು ಯಾವ ಸ್ಲಾಟ್ ಅನ್ನು ಕೊಡಬೇಕು, ಎಲ್ಲಾನು ಅವರು ಥಿಂಕ್ ಮಾಡಬೇಕಾಗುತ್ತೆ. 10 ಮಂತ್ಸ್ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ CSK ಟೀಮ್ ಅಲ್ಲಿ. ಆದ್ರೆ ಬ್ರೆಂಡನ್ ಮೆಕಲಮ್ ಆ ಚಾನ್ಸ್ ಇಲ್ಲ ಮೆಕಲಮ್ಗೆ. ಯಾಕಪ್ಪ ಅಂದ್ರೆ ಅವರು ಇಂಗ್ಲೆಂಡ್ ಟೀಮ್ ಅಲ್ಲಿ ಹೆಡ್ ಕೋಚ್ ಆಗಿ ಇದ್ದಾರೆ. ಜಸ್ಟ್ ಟೆಸ್ಟ್ ಗೆ ಅಷ್ಟೇ ಅವರು ಅವೈಲೇಬಲ್ ಇಲ್ಲ. ODI ಮತ್ತು T20 ಫಾರ್ಮೆಟ್ ಅಲ್ಲಿ ಬ್ರೆಂಡನ್ ಮೆಕಲಮ್ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ಆದ್ರೆ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರಿಗೆ IPL ಟೈಮ್ ಅಲ್ಲಿ ಅವರಿಗೆ ರಿಲೀಸ್ ಮಾಡ್ತಾರೆ. ಅವರು ಹ್ಯಾಪಿಯಾಗಿ IPL ಟೈಮ್ ಅಲ್ಲಿ ಅವರು IPL ಗೆ ಅವರು ಹೆಡ್ ಕೋಚ್ ಆಗಿ ಕಂಟಿನ್ಯೂ ಮಾಡಬಹುದು ಅಂತೇಳಿ. ಏನೇ ಆಗಲಿ ಒಬ್ಬ ಕೋಚ್ ಆಗಿ 10 ಮಂತ್ಸ್ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ರೆ ಆ ಒಂದು ಫ್ರಾಂಚೈಸ್ಗೆ ಒಂದು ಬೆಟರ್ ರಿಸಲ್ಟ್ ನ ಕೊಡುವಂತ ಚಾನ್ಸ್ ಇರುತ್ತೆ. ಈ ಟೈಮ್ ಅಲ್ಲಿ ಮೆಕಲಮ್ ಫುಲ್ ಬಿಸಿ ಇರುವಂತಹ ಪರ್ಸನ್. CSK ಟೀಮ್ ಏನಾದ್ರು ಮೆಕಲಮ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ಪಿಕ್ ಮಾಡಿದ್ರೆ ನಾಟ್ ಅಪ್ ಟು ದಿ ಮಾರ್ಕ್ ನನ್ನ ಪ್ರಕಾರ, ಹೌದಲ್ವಾ? ನೋಡಮ್ಮ ಏನಾಗುತ್ತೆ ಅಂತೇಳಿ. ಈಗ ಪಾಸಿಟಿವ್ ಏನಪ್ಪಾ ಅಂದ್ರೆ ಮೆಕಲಮ್ CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ ಬಂದ್ರೆ ಏನೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇರ್ತವೆ. ಫಸ್ಟ್ ಪಾಯಿಂಟ್, ಮೆಕಲಮ್ CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಟ್ರೆ ಬೆಥೆಲ್ ಬ್ರೂಕ್ ನಂತ ಪ್ಲೇಯರ್ಸ್ ಗೆ CSK ದಲ್ಲಿ ಎಂಟ್ರಿ ಮಾಡಿಸ್ತಾರೆ. ನೆಕ್ಸ್ಟ್ ದ 100 ಲೀಗ್ ಮತ್ತು ಟಾಪ್ ಕ್ವಾಲಿಟಿ ಲೀಗ್ ಅಲ್ಲಿ ಯಾರೆಲ್ಲ ಬೆಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಪ್ಲೇಯರ್ಸ್ ಗೆ CSK ಟೀಮ್ ಅಲ್ಲಿ ಪಿಕ್ ಮಾಡ್ತಾರೆ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಇರುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ. ಯಾಕಂದ್ರೆ ಮೆಕಲಮ್ ಅವರ ಮೇನ್ ಸ್ಟ್ರೆಂತ್ ಅದು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನ ಆಡೋದು. ಗೊತ್ತಿರದೆ ಅವ್ರು ಯಾವ ರೀತಿಯ ಬ್ಯಾಟ್ ಅನ್ನು ಬೀಸ್ತಾರೆ ಅಂತೇಳಿ. ಸೊ ಅದು ರಿಪೀಟ್ ಆಗುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ. ಅಂದ್ರೆ ವೀಕ್ನೆಸ್ ಪಾಯಿಂಟ್ ಏನಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಒಂದು ಇಂಡಿಯನ್ ಕೋಚ್ ನ ವೀಕ್ನೆಸ್ ಇದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಶಕೀಲ್ ಗೆ ಪಿಕ್ ಮಾಡುವಂತ ಚಾನ್ಸ್ ಇತ್ತು CSK ಟೀಮ್ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ CSK ಟೀಮ್ ಅಲ್ಲಿ ಇಂಡಿಯನ್ ಕೋಚ್ ಇಲ್ಲ, ಡೊಮೆಸ್ಟಿಕ್ ಪ್ಲೇಯರ್ಸ್ ನ ಐಡೆಂಟಿಫೈ ಮಾಡೋದು ನಾಲೆಜ್ ಇಲ್ಲ. ಅದೇ ಒಂದು ವ್ಯೂ ನ ಮೇಲೆ ಶಕೀಬ್ ನ ಮಿಸ್ ಮಾಡಿದ್ರು. ಶಕೀಬ್ ಅವರು SRS ಟೀಮ್ ಗೆ ಹೋದ್ರು, ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರು. ಫಾರ್ ಎಕ್ಸಾಂಪಲ್ CSK ಟೀಮ್ ಏನಾದ್ರು ಅಭಿನವ್ ಮುಕುಂದ್ ಗೆ ಪಿಕ್ ಮಾಡಿದ್ರೆ ಡೊಮೆಸ್ಟಿಕ್ ಅಲ್ಲಿ ಯಾರೆಲ್ಲ ಪ್ಲೇಯರ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಪ್ಲೇಯರ್ಸ್ ಗೆ ಐಡೆಂಟಿಫೈ ಮಾಡಿಕೇಸಿ ಅವರಿಗೆ ಒಂದು ಮಿನಿ ಆಕ್ಷನ್ ಪಿಕ್ ಮಾಡುವಂತ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿನೇಶ್ ಕಾರ್ತಿಕ್ ಯಾವ ರೀತಿಯಲ್ಲಿ RCB ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ರೆ, ಡೊಮೆಸ್ಟಿಕ್ ಪ್ಲೇಯರ್ಸ್ ನ ಐಡೆಂಟಿಫೈ ಮಾಡ್ತಾರೆ, ಎಲ್ಲಾ ಡೊಮೆಸ್ಟಿಕ್ ಮ್ಯಾಚ್ ಅನ್ನ ಫಾಲೋ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಮತ್ತು ಮಂಗೇಶ್ ಯಾದವ್ ಅಂತ ಪ್ಲೇಯರ್ಸ್ ಗೆ ಐಡೆಂಟಿಫೈ ಮಾಡಿಕೇಸಿ RCB ಟೀಮ್ ಅಲ್ಲಿ ತಂದ್ರು. ಸೊ ಎಕ್ಸಾಕ್ಟ್ಲಿ ಆಗಿ ಆ ಒಂದು ಕೆಲಸ ಮಾಡುವಂತ ಪ್ಲೇಯರ್ CSK ಟೀಮ್ ಅಲ್ಲಿ ಅದು ಅಭಿನವ್ ಮುಕುಂದ್. ಏನಾದ್ರು CSK ಟೀಮ್ ಇವರಿಗೆ ಪಿಕ್ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. ಈ ಒಂದು ಕೆಲಸ CSK ಮ್ಯಾನೇಜ್ಮೆಂಟ್ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ, ಬಟ್ CSK ಫ್ಯಾನ್ಸ್ ನೀವೇನಂತೀರಾ? ಅಭಿನವ್ ಮುಕುಂದ್ಗೆ CSK ಟೀಮ್ ಪಿಕ್ ಮಾಡ್ಬೇಕಾ ಅಥವಾ ಬೇಡ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡಮ್ಮ. ಫೈನಲ್ ಅಪ್ಡೇಟ್, ಮೆಕಲಮ್ ಅಫಿಷಿಯಲ್ ಆಗಿ ನಮಗೆ ಅಪ್ಡೇಟ್ ಬಂದಿಲ್ಲ ಆಸ್ ಎ ಹೆಡ್ ಕೋಚ್ ಆಗಿ ಪಿಕ್ ಮಾಡಿದ್ರೆ ಹೇಳಿ. ಆದ್ರೆ ಕೆಲವೊಂದು ರಿಪೋರ್ಟ್ಸ್ ಇದಾವೆ ಯಾರಾಗಬಹುದು CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ, ಯಾರೆಲ್ಲ ಲಿಸ್ಟ್ ಅಲ್ಲಿ ಇದ್ದಾರೆ. ಫಸ್ಟ್ ಬ್ರೆಂಡನ್ ಮೆಕಲಮ್, ಸೆಕೆಂಡ್ ಮೈಕಲ್ ಹಸ್ಸಿ, ಥರ್ಡ್ ಶೇನ್ ವಾಟ್ಸನ್, ಫೋರ್ತ್ DJ ಬ್ರಾವೋ. ಈ ಕ್ಯಾಂಡಿಡೇಟ್ CSK ಹೆಡ್ ಕೋಚ್ ಆಗುವ ಒಂದು ಚಾನ್ಸ್ ಇದೆ ಅಂತೇಳಿ ಆಲ್ರೆಡಿ ಸ್ಕಾಡರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನೀವು ಯಾರೇ ಹೆಡ್ ಕೋಚ್ ಆಗಿ ಪಿಕ್ ಮಾಡಿ, ಆದ್ರೆ 10 ಮಂತ್ಸ್ ಅಟ್ ಲೀಸ್ಟ್ 10 ತಿಂಗಳ CSK ಟೀಮ್ ಅಲ್ಲಿ ಅವರು ಥಿಂಕ್ ಮಾಡಬೇಕು. ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಫಾಲೋ ಮಾಡಬೇಕು, ಪ್ರತಿಯೊಂದು ಕ್ರಿಕೆಟ್ ಮ್ಯಾಚ್ ಅನ್ನು ಫಾಲೋ ಮಾಡಬೇಕು. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಯಾರ ಹತ್ರ ಸ್ಕಿಲ್ ಇದೆ, ಯಾರಿಗೆ ನಾವು ಪರ್ಫೆಕ್ಟ್ ಆಗಿ ಪಿಕ್ ಮಾಡಬೇಕು, ಯಾರಿಗೆ ನಾವು ರಿಲೀಸ್ ಮಾಡಬೇಕು, ಯಾರಿಗೆ ರಿಟರ್ನ್ ಮಾಡಬೇಕು, ಸ್ಟ್ರಾಟಜಿ ಹೇಗಿರಬೇಕು, ಎಲ್ಲಾನು ಒಂದು ಪೆನ್ ಟು ಪಿನ್ ಗೊತ್ತಿರುವಂತಹ ಕ್ಯಾಂಡಿಡೇಟ್ಗೆ ಪಿಕ್ ಮಾಡಿದ್ರೆ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಅಷ್ಟೇ. ಸೊ ನೀವೇನಂತ IPL ಫ್ಯಾನ್ಸ್ ಬೇಗ ಬೇಗ ಕಮೆಂಟ್ಸ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಹೆಡ್ ಕೋಚ್ ಇವತ್ತು ಸಾಯಂಕಾಲ ಅಥವಾ ನಾಳೆವರೆಗೂ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಹೆಡ್ ಕೋಚ್ ನ ಪಿಕ್ ಮಾಡಿದ್ರೆ ಆ ಒಂದು ಹೆಡ್ ಕೋಚ್ ಅಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಎಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಆಲ್ ನೋಟಿಫಿಕೇಶನ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ರೆ ಹೋಗಿ ಬೇಗ 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 ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.